ಶೇಖರ್ ಕೆಂದಾಯ ಆನೆಕಲ್ಮಠ ಬಿಳಾಲ್ಕೊಪ್ಪ. ಇವತ್ತು ಒಂದು ವಿಷಯದ ಬಗ್ಗೆ ಮಾತನಾಡಬೇಕು ಅಂತ ಅಂದ್ಕೊಂಡೆ. ಏನಿಲ್ಲ, ಲೋ ಬಿ ಪಿ ಅಂದರೆ ಏನು ಅಂತ. ಈಗ ಲೋ ಬಿ ಪಿ ಅಂತ ಕರಿತಿರ್ತಾರೆ. ಮೊದಲೆಲ್ಲ ನಾವು ಚಿಕ್ಕಂದಲ್ಲಿರ್ತಾ ಸ್ಕೂಲಿಗೆ ಹೋಗ್ತಾ ಕೆಲವು ಹುಡುಗರು ತಲೆ ತಿರುಗಿ ಬೀಳೋದು, ಪ್ರೇಯರಿಂಗ್ ನಿಂತಾಗ ಈ ರೀತಿಯೆಲ್ಲ ಇರುತ್ತೆ. ಅದನ್ನೇ ಲೋ ಬಿ ಪಿ ಅನ್ನೋದಷ್ಟೇ. ಏನಂದರೆ ಬ್ರೈನ್ನಲ್ಲಿ ಈ ರಕ್ತನ ಪಂಪ್ ಮಾಡೋಕ್ಕೆ ಆ ನರಗಳಿಗೆ ಕೆಪಾಸಿಟಿ ಕಮ್ಮಿ ಇರುತ್ತೆ. ಕಾರಣ ಹುಡುಕ್ತಾ ಹೋದರೆ ರಕ್ತಹೀನತೆ ಮತ್ತು ವೀಕ್ನೆಸ್ ಅಂತ ಹೇಳ್ತೀವಲ್ಲ ಅದು. ಈಗ ಲೋ ಬಿ ಪಿ ಅಂದರೆ ಮತ್ತಿನ್ನೇನಾಗುತ್ತೆ, ಈಗ ಹೆಚ್ಚಾಗಿ ಲೋ ಬಿ ಪಿ ಇರೋರು ತಲೆ ಸ್ನಾನ ಮಾಡಿದ್ರೆ ಅಲ್ಲೇ ಕಣ್ಕತ್ಲೆ ಬಂದ್ಬಿಡುತ್ತೆ, ಅಲ್ಲೇ ಕೂತ್ಬಿಡ್ತಾರೆ, ಆ ಥರ ಆಗುತ್ತೆ. ಹಾಗಾಗಿ ಸ್ನಾನ ಮಾಡ್ಬೇಕಾದ್ರೆ ಲೋ ಬಿ ಪಿ ಇದೆ ಅಂತ ಆದರೆ ಒಳಗಡೆ ಲಾಕ್ ಮಾಡ್ಕೊಳ್ಳೋದು ಒಳ್ಳೆಯದಲ್ಲ ಬಾತ್ರೂಮಲ್ಲಿ. ಆಮೇಲೆ ಇನ್ನು ಸುಮ್ಮನೆ ಟಿ ವಿ ನೋಡ್ತಾ ಕೂತಿರ್ತೀರ, ಸಡನ್ನ ಎದ್ದ ತಕ್ಷಣ ಅಲ್ಲೇ ತಲೆ ತಿರುಗಿ ಕಣ್ಕತ್ಲೆ ಬಂದು ಮತ್ತೆ ಸ್ವಲ್ಪ ಹೊತ್ತು ಮತ್ತೆ ಹೇಳ್ತೀರ, ಈ ರೀತಿ ಸಮಸ್ಯೆ ಆಗುತ್ತೆ. ಮತ್ತು ಬಿಸಿಲಿಗೆ ಹೋಗಿರ್ತೀರ, ಬಿಸಿಲಲ್ಲಿ ಜಾಸ್ತಿ ಓಡಾಡಿದ ತಕ್ಷಣ ತಲೆ ತಿರುಗತ್ತೆ, ಯಾಕೋ ಕಣ್ಕತ್ಲೆ ಬರುತ್ತೆ, ಮತ್ತು ಸೀದಾ ಒಳಗೆ ಬಂದ ತಕ್ಷಣ ಕಣ್ಣೆಲ್ಲ ಎಲ್ಲೋ ಕತ್ಲೆ ಆದಂಗೆ ಆಗುತ್ತೆ. ಇದು ಕೂಡ ಲೋ ಬಿ ಪಿ ಲಕ್ಷಣನೇ. ಈ ಲೋ ಬಿ ಪಿ ಯಾತಕ್ಕಾಗತ್ತೆ? ಡಾಕ್ಟರ್ ಹತ್ರ ಹೋದರೆ ಬ್ರೈನ್ನಲ್ಲಿ ನರಗಳು ವೀಕ್ ಆಗಿದ್ದಾವೆ, ಅದಕ್ಕೋಸ್ಕರ ಏನೇನೋ ಮಾತ್ರೆ ಕೊಡಬೇಕು, ಹಾಗೆ ಹೀಗೆ ಹೇಳ್ತಾರೆ. ಆದರೆ ಹೆಚ್ಚಾಗಿ ರಕ್ತಹೀನತೆ ಇರೋರಿಗೆ ಲೋ ಬಿ ಪಿ ಇರುತ್ತೆ. ತುಂಬ ಕಮ್ಮಿ ಹಿಮೋಗ್ಲೋಬಿನ್ ಪಾಯಿಂಟ್ ಬಂದಾಗ ರಕ್ತಹೀನತೆ ಜಾಸ್ತಿಯಾಗಿ ಲೋ ಬಿ ಪಿ ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ರಕ್ತಹೀನತೆ ಯಾಕಾಗತ್ತೆ ನೋಡಿದಾಗ ಯಾವುದೋ ಒಂದು ದೀರ್ಘಕಾಲೀನ ತೊಂದರೆಗಳು, ಆರೋಗ್ಯ ಸಮಸ್ಯೆಗಳಿರ್ಬೋದು. ಹೇಳಬೇಕು ಅಂದರೆ ಈಗ ಮೂಲವ್ಯಾಧಿ, ಬ್ಲೀಡಿಂಗ್ ಜಾಸ್ತಿ ಆಗುತ್ತೆ, ಅಥವಾ ಮೆನೋಪಾಸ್ ಪ್ರಾಬ್ಲಮ್ ಇರುತ್ತೆ, ಅದರಲ್ಲಿ ಬ್ಲೀಡಿಂಗ್ ಜಾಸ್ತಿ ಆಗುತ್ತೆ. ಗ್ಯಾಸ್ಟ್ರಿಕ್ ಇರುತ್ತೆ, ಗ್ಯಾಸ್ಟ್ರಿಕ್ ಇದ್ದಾಗ ತಿಂದ ಆಹಾರದಲ್ಲಿ ಚೆನ್ನಾಗಿ ಜೀರ್ಣ ಆಗಲ್ಲ, ಅದರಲ್ಲಿ ಇರತಕ್ಕಂಥ ಪೋಷಕಾಂಶಗಳನ್ನು ಹೀರ್ಕೊಂಡು ದೇಹಕ್ಕೆ ಕೊಡಲ್ಲ, ಈ ರೀತಿ ಇರುತ್ತೆ. ಹೊಟ್ಟೆ ಒಳ ಜಾಸ್ತಿ ಆದರೂ ಕೂಡ ರಕ್ತಹೀನತೆ ಆಗುತ್ತೆ. ಅಂದರೆ ಇವನ್ನೆಲ್ಲ ಸರಿ ಮಾಡ್ಕೊಳ್ಬೇಕು. ಲೋ ಬಿ ಪಿನ ಸರಿ ಮಾಡ್ಕೊಳ್ಬೇಕು ಅಂದರೆ ಅದಕ್ಕೆ ಕಾರಣನ ಹುಡುಕಿ ಕಾರಣವನ್ನು ಸರಿ ಮಾಡಬೇಕು. ರಕ್ತಹೀನತೆಯನ್ನು ಸರಿ ಮಾಡಬೇಕು. ರಕ್ತಹೀನತೆ ಸರಿ ಮಾಡಿ ಹಿಮೋಗ್ಲೋಬಿನ್ ಜಾಸ್ತಿ ಆಗಲಿಕ್ಕೆ ಕೆಲಸ ಮಾಡಬೇಕೇನೋ, ಬ್ಲಡ್ ಕೊಟ್ಟರೂ ಕೂಡ ಅದೇನು ಉಪಯೋಗ ಆಗಲ್ಲ. ರಕ್ತಹೀನತೆ ಸರಿ ಆಯಿತು ಅಂದರೆ ಎಲ್ಲ ನರನಾಡಿಗಳು ಸ್ಟ್ರೆಂತ್ ಬರ್ತವೆ, ಗಟ್ಟಿ ಆಗ್ತವೆ, ರಕ್ತ ಪರಿಚಲನೆ ಚೆನ್ನಾಗಾಗುತ್ತೆ. ಲೋ ಬಿ ಪಿ ಕಮ್ಮಿ ಆಗಬೇಕು ಅಂದಷ್ಟೇ, ಬ್ರೈನಲ್ಲಿ ಹಿಡಿದು ತಲೆಯಿಂದ ಕಾಲಿನವರೆಗೂ ಎಲ್ಲ ನರಗಳು ಸ್ವಲ್ಪ ಸ್ಟ್ರೆಂತ್ ಬರುತ್ತೆ. ಸ್ಟ್ರೆಂತ್ ಬಂದ ತಕ್ಷಣ ಬಿ ಪಿ ಏನು 70, 120 ಇರಬೇಕು, ಅಷ್ಟೇ ಇರುತ್ತೆ. ಅದಕ್ಕಿಂತ ಕಮ್ಮಿ ಆದರೆ ಲೋ ಬಿ ಪಿ, ಹೈ ಬಿ ಪಿ ಅಂದರೆ ಅದಕ್ಕಿಂತ ಜಾಸ್ತಿ ಆದರೆ ಇರುತ್ತೆ. ಅದನ್ನು ಸರಿ ಮಾಡಬೇಕಷ್ಟೇ. ಲೋ ಬಿ ಪಿ ಇದ್ದರೆ ಸ್ವಲ್ಪ ಉಪ್ಪು ನೀರು ಕುಡಿಬೇಕು, ಆ ಥರ ಎಲ್ಲ ಹೇಳ್ತಾರೆ. ಆದರೆ ಲೋ ಬಿ ಪಿಯನ್ನು ಸರಿ ಮಾಡ್ಕೊಳ್ಬೇಕು ಅಂದರೆ ಅದೇ ವೀಕ್ನೆಸ್ನ ಸರಿ ಮಾಡ್ಕೊಳ್ಬೇಕು. ಇನ್ನೂ ಕೆಲವರೆಲ್ಲ ಮಾಡ್ತಾರೆ, ಏನಾಗುತ್ತೆ, ಮಧ್ಯಾಹ್ನ ಊಟ ಬೆಳಗಿನ ತಿಂಡಿ ತಿನ್ನಲ್ಲ, ಎಲ್ಲೋ ಬಿಸಿಲಲ್ಲಿ ಹೋಗ್ಬಿಡ್ತಾರೆ, ಎಲ್ಲೋ ಬಿದ್ದುಬಿಟ್ಟಿದ್ದೆ, ಎಲ್ಲಿ ಏನು ಎಂತ ಗೊತ್ತಿಲ್ಲ, ಎಂತಾಯಿತು ಗೊತ್ತಿಲ್ಲ ಅಂತ. ನನಗೆ ಸುಮಾರು ಜನ ನನ್ನ ಪೇಷಂಟೆಲ್ಲ ಮಾತನಾಡಿ ಹೇಳ್ತಾರೆ, ಏನಿಲ್ಲ ರೀ, ನೀವು ಸ್ಕೂಲಿಗೆ ಹೋಗ್ತಾ ತಲೆ ತಿರುಗಿ ಬಿಡ್ತಿದ್ರಲ್ಲ, ಹಾಗೆ ಬಿದ್ದಿರ್ತೀರಿ, ಎಲ್ಲೋ ಬೆಳಗಿನ ಊಟ ಲೇಟಾಗಿ ಮಾಡಿರ್ತೀರಿ, ಹಶ್ವಾದರೂ ನೀವು ಊಟ ಬಿಟ್ಕೊಂಡು ದೇವರು ಪೂಜೆ ಪುರಸ್ಕಾರ ಅಂತ ಹೋಗಿರ್ತೀರಿ, ಉಪವಾಸ ಇರ್ತೀರಿ, ಹಾಗಾಗಿ ತಲೆ ತಿರುಗಿ ಅಲ್ಲೆಲ್ಲೋ ಬಿದ್ದಿರ್ತೀರಿ. ಇದು ಲೋ ಬಿ ಪಿ. ಲೋ ಬಿ ಪಿ ಸರಿ ಮಾಡಬೇಕು ಅಂದರೆ ಅದೇ ಏನುಂಟು ನೋಡ್ಕೊಳ್ಬೇಕು, ತೊಂದರೆ ಏನುಂಟು ಅಂತ. ಗ್ಯಾಸ್ಟ್ರಿಕ್ ಇದೆಯಾ, ಪಿತ್ತ ಇದೆಯಾ, ಅನಿಮಿಯಾ ಇದೆಯಾ, ಏನು ಸಮಸ್ಯೆ ಇದೆ, ಯಾಕೆ ರಕ್ತಹೀನತೆ ಇದೆ, ನರಗಳನ್ನೆಲ್ಲ ಸ್ಟ್ರೆಂತ್ ಮಾಡಬೇಕು, ಅದನ್ನೆಲ್ಲ ತಿಳ್ಕೊಂಡು ಅಷ್ಟು ಮಾಡಿದರೆ ಲೋ ಬಿ ಪಿ ತಾನಾಗಿ ಸರಿಯಾಗುತ್ತೆ. ಸುಮ್ಮನೆ ಒಂದು ವಿಡಿಯೋ ಇಡಬೇಕು ವಿಷಯ ಅಂತ ಅನ್ನಿಸ್ತು, ಅದಕ್ಕೋಸ್ಕರ ಹೇಳಿದೆ. ನಮಸ್ಕಾರ.